ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಜಸ್ಟ್ ಏನ್ ಬರ್ತಾ ಇರೋ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ರಿಲೇಟೆಡ್ ಟು ಚಾಂಪಿಯನ್ಸ್ ಟ್ರೋಫಿ 2025 ಅಂಡ್ IPL 2025 ಮಗ ಚಾಂಪಿಯನ್ಸ್ ಟ್ರೋಫಿ ವಿಚಾರಕ್ಕೆ ಹೋಗ್ಬಿಡೋಣ. ಕ್ರಿಕೆಟ್ ಆಸ್ಟ್ರೇಲಿಯಾದವರು ಅವರ ಅಫಿಷಿಯಲ್ 15 ಮೆಂಬರ್ ಸ್ಕ್ವಾಡ್ ನ ಈಗ ಅನೌನ್ಸ್ ಮಾಡಿದರೆ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು, ಯಾರು ಆಡ್ತಾರೆ ಯಾರು ಬಿಡ್ತಾರೆ ಅಂಡ್ ಯಾರ್ಯಾರ ರಿಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡ್ತಾರೆ ಅನ್ನೋ ರಿಲೇಟೆಡ್. ಸೊ ಇವಾಗ ಅನೌನ್ಸ್ ಅಂತೂ ಮಾಡಿದರೆ. ಹಿಂದೆ ಇವರೇನು ಪ್ರಿಲಿಮಿನರಿ ಸ್ಕ್ವಾಡ್ ಅನೌನ್ಸ್ ಮಾಡಿದ್ರು, ಆ 15 ಮೆಂಬರ್ ಸ್ಕ್ವಾಡ್ ಅಲ್ಲಿ 5 ಜನ ಇವಾಗ ಇಲ್ಲ ಮಗ. ಮಿಚೆಲ್ ಮಾರ್ಷ್ ರೂಲ್ಡ್ ಔಟು, ಆಮೇಲೆ ಮಾರ್ಕಸ್ ಸ್ಟಾಯ್ನಿಸ್ ರಿಟೈರ್ಮೆಂಟು, ಪ್ಯಾಟ್ ಕಮಿನ್ಸ್ ರೂಲ್ಡ್ ಔಟು, ಮಿಚೆಲ್ ಸ್ಟಾರ್ಕು ಇವತ್ತು ರೂಲ್ಡ್ ಔಟ್ ಆಗಿದ್ದಾರೆ. ಇವರು ರೂಲ್ಡ್ ಔಟ್ ಅಂತಂದ್ರೆ ಅವ್ರು ಬರಲ್ಲ ಅಂತ ಹೇಳ್ಬಿಟ್ಟಿದ್ರೆ, ಅವ್ರ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಆಮೇಲೆ ಜಾಶ್ ಹ್ಯಾಜಲ್ವುಡ್ ರೂಲ್ಡ್ ಔಟ್ ಆಗಿರೋದು, ಇಂಜುರಿ ಆಗ್ಬಿಟ್ಟು. ಮಿಚೆಲ್ ಸ್ಟಾರ್ಕ್ ಏನಕ್ಕೆ ಆಡ್ತಾ ಇಲ್ಲ ಅಂತಂದ್ರೆ ಪರ್ಸನಲ್ ರೀಸನ್ಸ್ ಅಂತ ರೀಸನ್ ಕೊಟ್ಟಿದ್ದಾರೆ. ಪರ್ಸನಲ್ ರೀಸನ್ ಅಥವಾ ಏನಾದ್ರು ಇಂಜುರಿ ಆಗಿದೆ ಅಂತ ಕೇಳಿದ್ರೆ, ಏನೋ ಇವರು ರೀಸೆಂಟಾಗಿ ಆಡ್ಬೇಕಾದ್ರೆ ಶ್ರೀಲಂಕಾ ಮೇಲೆ ಅಷ್ಟೊಂದೇನು ಎಫೆಕ್ಟಿವ್ ಆಗಿ ಕಾಣಿಸ್ಕೊಂತಿಲ್ವಂತೆ, ಸ್ವಲ್ಪ ಇವರಿಗೆ ಕಾಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಂತೆ. ಸೊ ಆ ಕಾರಣದಿಂದ ಆಂಕಲ್ ಪ್ರಾಬ್ಲಮ್ ಸ್ವಲ್ಪ ಆಗ್ತಾ ಇತ್ತಂತೆ ಇವರಿಗೆ. ಸೊ ಆ ಕಾರಣದಿಂದ ಇರಬಹುದಂತೆ ಬಟ್ ಇಂಜುರಿ ಆಗಿದೆ ಅಂತ ಯಾವುದೇ ಅಪ್ಡೇಟ್ ಇಲ್ಲ. ಪರ್ಸನಲ್ ರೀಸನ್ಸ್ ಇಂದ ನಾನು ವಿಡ್ರಾ ಮಾಡ್ಕೊತಾ ಇದ್ದೀನಿ ಚಾಂಪಿಯನ್ಸ್ ಟ್ರೋಫಿಯಿಂದ ಅಂತ ಅಫಿಷಿಯಲಿ ಇವಾಗ ಹೇಳ್ಬಿಟ್ಟಿದ್ದಾರೆ. ನೋಡಿ, ಲಾಸ್ಟ್ ಮೂಮೆಂಟ್ಗೆ ವಿಡ್ರಾ ಮಾಡ್ಕೊಂಡವರು ಮಾರ್ಕಸ್ ಸ್ಟಾಯ್ನಿಸ್ ವಿಡ್ರಾ ಮಾಡ್ಕೊಂಡ್ರು ಅಂಡ್ ಮಿಚೆಲ್ ಸ್ಟಾರ್ಕ್ ವಿಡ್ರಾ ಮಾಡ್ಕೊಂಡ್ರು. ಸೊ ಇದು ವಿಡ್ರಾ ಅಂತಾನೆ ಕನ್ಸಿಡರ್ ಮಾಡ್ಬೇಕು, ಯಾಕಂದ್ರೆ ಇಂಜುರಿ ರಿಲೇಟೆಡ್ ಏನೂ ಕ್ಲಾರಿಟಿ ಇಲ್ಲ. ಇಲ್ಲಿ ಇವರಿಗೆ ಪ್ಯಾಟ್ ಕಮಿನ್ಸ್ಗೆ, ಜಾಶ್ ಹ್ಯಾಜಲ್ವುಡ್ಗೆ ಜೊತೆಗೆ ಮಿಚೆಲ್ ಮಾರ್ಷ್ಗೆ ಇಂಜುರಿ ಆಗಿದೆ. ಇವ್ರದಂತೂ ತಗೊಬಹುದು, ಗಣನೆಗೆ ತಗೋಬಹುದು. ಬಟ್ ಮಾರ್ಕಸ್ ಸ್ಟಾಯ್ನಿಸ್ ಮತ್ತೆ ಸ್ಟಾರ್ಕು ವಿಡ್ರಾ ಮಾಡ್ಕೊಡ್ರಲ್ಲ, ಇದು ಯಾಕೋ ನನಗೆ ಲಾಸ್ಟ್ ಮೂಮೆಂಟಿಗೆ ಸರಿ ಬರಲಿಲ್ಲ ಮಗ. ಬಿಡಿ, ಏನೋ ಅವ್ರವ್ರದ್ದು ಮಾಡ್ಕೊಂಡಿದ್ರೆ. ಇವಾಗ ಮಿಚೆಲ್ ಸ್ಟಾರ್ಕ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವರು ICC ಟೂರ್ನಮೆಂಟ್ಸ್ಗಳನ್ನೇ ಆಡಬೇಕು ಅಂತ ಅನ್ಕೊಳ್ಳೋವಂಥ ಪ್ಲೇಯರು. ಆಸ್ಟ್ರೇಲಿಯಾಗೆ ಆದಷ್ಟು ಜಾಸ್ತಿ ನಾನು ಏನಾಗುತ್ತೋ ನನ್ನ ಕೈಲಿ ಮಾಡಬೇಕು ಅನ್ನೋಂಥ ಅನ್ಕೊಳ್ಳೋಂಥ ಪ್ಲೇಯರು. ಸೊ ಅವ್ರು ವಿಡ್ರಾ ಮಾಡ್ಕೊಂತಾರೆ ಅಂತ ನನಗಂತೂ ನಂಬಕ್ಕಾಗ್ತಿಲ್ಲ. ಮಾರ್ಕಸ್ ಸ್ಟಾಯ್ನಿಸ್ ನನಗೇನು ಆಶ್ಚರ್ಯ ಅನಿಸ್ತಿಲ್ಲ, ಸ್ಟಾಯ್ನಿಸ್ ವಿಡ್ರಾ ಮಾಡ್ಕೊಂಡಿದ್ದು. ಬಟ್ ಇವರು ವಿಡ್ರಾ ಮಾಡ್ಕೊಂಡಿದ್ದು ಆಶ್ಚರ್ಯ ಅಂತ ಅನ್ನಿಸ್ತಿದೆ. ಇವಾಗ ರಿಪ್ಲೇಸ್ಮೆಂಟ್ಗಳು ಅನೌನ್ಸ್ ಆಗಿದೆ. ನ್ಯಾಥನ್ ಎಲ್ಲಿಸ್ ಅವರು ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ. ಮಿಚೆಲ್ ಸ್ಟಾರ್ಕ್ ಅವ್ರಿಗೆ ಲೈಕ್ ರಿಪ್ಲೇಸ್ಮೆಂಟ್ ಆಗಿ ಬಂದಿರೋದು ಸ್ಪೆನ್ಸರ್ ಜಾನ್ಸನ್ ಅವರು, ಆಸ್ಟ್ರೇಲಿಯನ್ ಯಂಗ್ಸ್ಟರು. ಸಖತ್ತಾಗಿ ರೀಸೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಇವ್ರನ್ನ ಹಾಕೊಂಡಿದ್ದಾರೆ. ಯಂಗ್ ಜನ್ರೇಷನ್ನ ಮುಂದೆ ತಗೊಂಡು ಹೋಗೋಣ ಅಂತ. ನೋಡೋಣ ಸ್ಪೆನ್ಸರ್ ಜಾನ್ಸನ್ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಆ್ಯಂಡ್ ನ್ಯಾಥನ್ ಎಲ್ಲಿಸ್ ಅವರ ಹೆಸರು ಕೂಡ ಲಿಸ್ಟಲ್ಲಿ ಇತ್ತು, ಇವಾಗ ಆ್ಯಡ್ ಆನ್ ಆಗಿದ್ದಾರೆ ಅವರು ಕೂಡ. ಆ್ಯಂಡ್ ಇವರು ಯಾರ ಜಾಗಕ್ಕೆ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ, ಜಾಶ್ ಹ್ಯಾಜಲ್ವುಡ್ ಅಂತ ಅನ್ಕೊಬೋದು ನೀವು. ಆ್ಯಂಡ್ ಸಿನ್ ಅಬೋಲ್ಟ್ ಅವರು ಕೂಡ ಇಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದಾರೆ. ಇವ್ರನ್ನ ನೀವು ಪ್ಯಾಟ್ ಕಮಿನ್ಸ್ ಅವ್ರ ರಿಪ್ಲೇಸ್ಮೆಂಟ್ ಆಗಿ ಅನ್ಕೊಬಹುದು ಮಗ. ಆ್ಯಂಡ್ ಆರನ್ ಅವ್ರನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ, ಆರನ್ ಹಾಡೈ ಅಂತ. ಸೊ ಸ್ಟಾಯ್ನಿಸ್ ಅವರ ರಿಪ್ಲೇಸ್ಮೆಂಟ್ ಅಂತ ಅನ್ಕೊಳ್ಳಿ. ಮಿಡ್ಲ್ ಆರ್ಡರ್ಲಿ ಆಡುವಂಥ ಬ್ಯಾಟರು, ಆಲ್ರೌಂಡರು. ತನ್ವೀರ್ ಸಂಘ ಇವರ ಸ್ಪಿನ್ ಕೆಪಾಬಿಲಿಟಿಗೆ ಇವ್ರನ್ನೂ ಕೂಡ ಸ್ಕ್ವಾಡಿಗೆ 15 ಮೆಂಬರ್ ಸ್ಕ್ವಾಡಿಗೆ ಆ್ಯಡ್ ಆನ್ ಮಾಡ್ಕೊಂಡಿದ್ದಾರೆ. ಟ್ರಾವೆಲಿಂಗ್ ರಿಸರ್ವ್ಸಲ್ಲಿ ಕೂಪರ್ ಅನ್ನೋ ಒಬ್ಬ ಪ್ಲೇಯರ್ನ ಇಟ್ಟಿದ್ದಾರೆ. ಅವ್ರೇನು ಗಣನೆಗೆ ಬರಲ್ಲ, 15 ಮೆಂಬರ್ ಸ್ಕ್ವಾಡನ್ನೇ ಆ್ಯಕ್ಚುಲಿ ಲೆಕ್ಕಕ್ಕೆ ಬರೋದು. ಆ್ಯಂಡ್ ಸ್ಟೀವ್ ಸ್ಮಿತ್ ಅವರು ಅಫಿಷಿಯಲಿ ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಅಫಿಷಿಯಲ್ ಆಗಿ. ಸೊ ಸ್ಟೀವ್ ಸ್ಮಿತ್ ಒಬ್ಬಿಯಸ್ಲಿ ನಿಭಾಯಿಸ್ತಾರೆ. ಪ್ಯಾಟ್ ಕಮಿನ್ಸ್ ಇಲ್ಲ ಅಂತಂದರೆ ಸ್ಮಿತ್ತು ಅಥವಾ ಹೈಡು ನಿಭಾಯಿಸ್ಬೋದು ಅಂತ ಅವರೇ ಹೇಳಿದರು. ಸ್ಮಿತ್ತು ಮೈನ್ ಪ್ರಿಫರೆನ್ಸ್ ಆಗಿರ್ತಾರೆ ಅಂತ ಕೂಡ ಗೊತ್ತಿತ್ತು. ಆ್ಯಂಡ್ ಸ್ಮಿತ್ ಅವರ ಕ್ಯಾಪ್ಟನ್ಸಿಲಿ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ಹೋಗ್ತಾ ಇದೆ. ಆ್ಯಂಡ್ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ IPL ರಿಲೇಟೆಡು, ಚಾಂಪಿಯನ್ಸ್ ಟ್ರೋಫಿ ರಿಲೇಟೆಡು ಅಫ್ಘಾನಿಸ್ತಾನ ಸ್ಪಿನ್ನರ್ ಆದಂಥ ಮಿಸ್ಟ್ರಿ ಸ್ಪಿನ್ನರ್ ಆದಂಥ ಅವ್ರು ಏನಿದ್ದಾರೆ ಮುಂಬೈ ಇಂಡಿಯನ್ಸ್ನ ತಗೊಂಡಿದ್ರಲ್ಲ, ಮುಂಬೈ ಇಂಡಿಯನ್ಸಿಗೆ ಪಾಪ ಎಲ್ಲಿಂದ ಹೊಡೆದಾಗ ಬೀಳ್ದೈತೆ ಗುರು. ಮಿಸ್ಟ್ರಿ ಸ್ಪಿನ್ನರ್ ಬೇಕು ನಮಗೆ, ಅವ್ರು ಬೇಕು ಅಂತ ಸ್ಪಿನ್ನಿಗೆ ಅವನ ಅಜ್ಜಿ ನಾವು ಏನೋ ಸ್ಟ್ರಗಲ್ ಮಾಡಲೇಬಾರ್ದು. ಎಲ್ಲ ಸೀಸನು ಒಂದು 2-3 ಸೀಸನಿಂದ ಸ್ಪಿನ್ನಿಗೆ ಸ್ಟ್ರಗಲ್ ಮಾಡ್ತಿದ್ವಿ ನಾವು. ಸ್ಟ್ರಗಲ್ ಮಾಡಬಾರ್ದು ಈ ಸೀಸನ್ ಅಂತ ಈ ಮಿಸ್ಟ್ರಿನ ತೊಗೊಂಬರೋಣ ಅಂತ ತಗೊಂಬಂದಿದ್ರು. ಸ್ವಲ್ಪ ದುಬಾರಿ ರೈಟಲ್ಲೇ ತಗೊಂಬಂದಿದ್ರು. ಸೊ ಈ ಪ್ಲೇಯರ್ ಇವಾಗ ಅಫಿಷಿಯಲಿ ರೂಲ್ಡ್ ಔಟ್ ಆಗಿದ್ರಂತೆ. ಚಾಂಪಿಯನ್ಸ್ ಟ್ರೋಫಿನೂ ಕೂಡ ಅಫ್ಘಾನಿಸ್ತಾನ್ ಪರವಾಗಿ ಅವರು ಆಡೋದಿಲ್ಲ. ಆ್ಯಂಡ್ IPLನೂ ಕೂಡ ಆಡೋದಿಲ್ಲ ಅಂತ ಅಫಿಷಿಯಲ್ ಅಪ್ಡೇಟು ಬರ್ತಾ ಇದೆ ಮಗ. ಸಿಕ್ಕಾಪಟ್ಟೆ ಅನ್ಫಾರ್ಚುನೇಟ್ ಥಿಂಗ್, ಪಾಪ ಮುಂಬೈ ಇಂಡಿಯನ್ಸ್ಗೆ ಸಿಕ್ಕಾಪಟ್ಟೆ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ರು. ಇಲ್ಲ ಆಗಿರೋ ಶಾರ್ಟ್ ಅವನ ಅಜ್ಜಿ 11 ಆಡಲೇಬೇಕು, ಅಲ್ಲಾನ ಕರ್ಸ್ಕೊಂಬಂದು ಎಲ್ಲಾರನ್ನೂ ಅಲ್ಲ ಅನ್ಸ್ಬಿಡೋಣ ಅಂತ ಅನ್ಕೊಂಡಿದ್ರು. ಇವಾಗ ಇವ್ರಿಗೆ ಇಲ್ಲ ಆಗೋಗ್ಬಿಟ್ಟಿದ್ದಾರೆ ಅವರು. ಅದು ನೋಡೋಣ ಸ್ಪಿನ್ ಅಟ್ಯಾಕ್ನ ಇವರು ಮುಂಬೈ ಇಂಡಿಯನ್ಸು ಯಾವ ಥರ ಆಲ್ಟರ್ ಮಾಡ್ಕೊಂಡು ಬರ್ತಾರೆ ಅಂತ, ರಿಪ್ಲೇಸ್ಮೆಂಟ್ ಇವ್ರನ್ನ ಯಾರು ಅನೌನ್ಸ್ ಮಾಡ್ತಾರೆ ಅಂತ. ಸೊ ಇಷ್ಟು ಆಗಿತ್ತು ಮಗ ಅಪ್ಡೇಟ್ಸ್ ರಿಲೇಟೆಡ್ ಚಾಂಪಿಯನ್ಸ್ ಟ್ರೋಫಿ ಆ್ಯಂಡ್ IPL 2025. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು, ನಮ್ಮ ಲೈಕ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.